ಎಲ್ಲ ಆತ್ಮೀಯರಿಗೆ ನಮಸ್ಕಾರ. ಇವತ್ತು ಮತ್ತೊಂದು ಹೊಸ ವಿಚಾರದ ಬಗ್ಗೆ ತಮ್ಮೆಲ್ಲರ ಜೊತೆ ಮಾತಾಡೋಕ್ಕೆ ಅಥವಾ ವಿಷಯವನ್ನು ತಿಳಿಸೋದಕ್ಕೆ ಬಂದಿದ್ದೀನಿ. ಅದಕ್ಕಿಂತ ಮೊಟ್ಟ ಮೊದಲನೇದಾಗಿ ನಾಡಿನ ಸಮಸ್ತ ಗುರು ಹಿರಿಯರಿಗೆ, ಮಿತ್ರರಿಗೆ, ಹಿತೈಷಿಗಳಿಗೆ, ಬಂಧು ಬಾಂಧವರಿಗೆ ಎಲ್ರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ನಾವು ಸನಾತನಿಗಳು ಈ ಹಬ್ಬವನ್ನು ಅತ್ಯಂತ ವೈಭವದಿಂದ ಆಚರಿಸ್ತಾ ಇದ್ದೀವಿ. ಅದರ ಜೊತೆಗೆ ಹೊಸ ವರ್ಷಕ್ಕೆ ನಾವು ಹೊಸ ವರ್ಷದ ಮೊಟ್ಟ ಮೊದಲನೆಯ ದಿನದಲ್ಲಿ ನಾವು ಈ ಕಾಲನ್ನು ಇಡ್ತಾ ಇದ್ದೀವಿ. ಎಲ್ರಿಗೂ ಕೂಡ ಭಗವಂತ ಬರುವ ದಿನಗಳು ಒಳ್ಳೆಯ ದಿನಗಳನ್ನೇ ಕೊಡಲಿ, ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹಾರೈಕೆ ಆ ಭಗವಂತನಲ್ಲಿ ಕೋರ್ತಾ ಇಡ್ತಾ, ನನ್ನ ಮುಂದಿನ ಒಂದು ವಿಚಾರ ಅಂತಂದರೆ ದಯೆ ಬಗ್ಗೆ, ಅಂದರೆ ಪ್ರಾಣಿಗಳ ಬಗ್ಗೆ ಒಂದು ಅನುಕಂಪವನ್ನು ತೋರಿಸೋಣ. ಯಾಕಂದರೆ ಬಿಸಿಲಿನ ದಿನ ಇದೆ. ಆ ಪ್ರಾಣಿಗಳಿಗೆ ಸ್ವಲ್ಪ ಕುಡಿಯುವ ನೀರು ಅಥವಾ ಆಹಾರದ ವ್ಯವಸ್ಥೆಯನ್ನು ಮಾಡೋಣ. ಮಕ್ಕಳನ್ನು ಮತ್ತು ವೃದ್ಧರನ್ನು ಈ ಬಿಸಿಲಿನ ತಾಪದಿಂದ ನಾವು ಬಚಾವ್ ಮಾಡೋಣ. ಅದರ ಜೊತೆಗೆ ಈಗ SSLC ಎಕ್ಸಾಮ್ ಕೂಡ ನಡೀತಾ ಇದೆ. ಆ ಮಕ್ಕಳ ಅಭ್ಯಾಸಕ್ಕೆ ತೊಂದರೆಯಾಗದಂತೆ ನಾವು ನಮ್ಮ ಮೊಬೈಲ್ಗಳನ್ನು, ನಮ್ಮ ಟಿವಿಗಳನ್ನು ಬಂದಿಟ್ಟು ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಅಥವಾ ಅವರ ಒಂದು ಉತ್ಸಾಹಕ್ಕೆ ನಾವು ಪ್ರೋತ್ಸಾಹ ಕೊಡೋಣ ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಜೊತೆಗೆ ನಾನು ಈ ಸಾಮಾಜಿಕ ಕಳಕಳಿಯ 2 ಮಾತುಗಳನ್ನು ತಿಳಿಸ್ತಾ ಈಗ ಮುಂದಿನ ಒಂದು ವಿಚಾರವನ್ನು ತಮ್ಮೆಲ್ಲರೆದುರಿಗೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಬಂಧುಗಳೇ, ನಿಮ್ಮ ನಿಜವಾದ ಆತ್ಮೀಯರು ಯಾರು ಅಂತ ಕೇಳಿದಾಗ ನೀವು ಹೇಳುವ ಉತ್ತರ ಯಾವುದು? ನಮ್ಮ ನಿಜವಾದ ಆತ್ಮೀಯರು ಯಾರು ಅಂತ ಪ್ರತಿಯೊಬ್ಬರಿಗೆ ನಾವೇ ಕೇಳ್ಕೊಂಡಾಗ ನಮ್ಮಲ್ಲಿ ಹಲವಾರು ಥರದ ಹೆಸರುಗಳು ಅಥವಾ ಹಲವಾರು ವ್ಯಕ್ತಿಗಳ, ಹಲವಾರು ವ್ಯಕ್ತಿತ್ವಗಳ ಒಂದು ವಿಚಾರ ನಮ್ಮ ತಲೆಯಲ್ಲಿ ಸುಳಿತಾ ಇರ್ತದೆ. ಯಾರು ನನ್ನವರು? ನನ್ನ ತಂದೆ ತಾಯಿಗಳ, ನನ್ನ ಬಂಧು ಮಿತ್ರರ, ನನ್ನ ಮನೆ ಹೆಂಡತಿಯ ಮಕ್ಕಳ, ಮಿತ್ರರ, ಹಿತೈಷಿಗಳ, ನಮ್ಮ ಗುರುಗಳ, ಅಥವಾ ಸಮಾಜದ ಬೇರೆ ಬೇರೆ ಸ್ತರದ ವ್ಯಕ್ತಿಗಳ, ಹೀಗೆ ಹಲವಾರು ವ್ಯಕ್ತಿಗಳ ಒಂದು ಚಿತ್ರಣ ನಮ್ಮ ಕಣ್ಮುಂದೆ ಬಂದು ಹೋಗ್ತದೆ. ಅದರಲ್ಲಿ ನಮ್ಮ ನಿಜವಾದ ಆತ್ಮೀಯರು ಯಾರು ಅಂತ ನಾವು ಡಿಸಿಷನ್ ತಗೊಳಕ್ಕೆ ಒದ್ದಾಡ್ತಾ ಇರ್ತೀವಿ. ಅದಕ್ಕಾಗಿ ಮೊನ್ನೆ ನಾನೊಂದು ಲೇಖನಿಯನ್ನು ಓದ್ತಾ ಇದ್ದೆ. ಆ ಲೇಖನಿಯಲ್ಲಿ ಬಹಳ ಸುಂದರವಾದ 4 ಲೈನ್ಗಳಿದ್ದವು. ಆ ಲೈನ್ಗಳನ್ನೇ ತಮ್ಮೆಲ್ಲರ ಎದುರಿಗೆ ನಾನು ಈಗ ಪ್ರಸ್ತುತಪಡಿಸ್ತಾ ಇದ್ದೀನಿ. ಆತ್ಮೀಯರೇ, ನಮ್ಮ ಜೀವನದಲ್ಲಿ ನೂರಾರು ಜನರನ್ನ ನಾವು ಭೇಟಿ ಆಗ್ತೀವಿ. ಆದರೆ ನಮ್ಮ ಮನಸ್ಸನ್ನ ಅರಿಯುವವರು ಎಷ್ಟು ಜನ ಇರ್ತಾರೋ ಅವರೇ ನಮ್ಮ ಆತ್ಮೀಯರು. ನಾವು ಭೇಟಿಯಾಗುವ ನೂರಾರು ಜನರಲ್ಲಿ ನಮ್ಮ ಮನಸ್ಸನ್ನ ಯಾರು ಅರಿತುಕೊಂಡು ನಮ್ಮ ಜೊತೆಗಿರ್ತಾರೋ ಅವರೇ ನಮ್ಮ ಆತ್ಮೀಯರು ಅಂತ ಹೇಳ್ತಾರೆ ತಿಳಿದವರು. ಜನ ಸಾಕಷ್ಟು ಫಿಲಾಸಫಿ ಹೇಳ್ತಾರೆ, ನೀನು ಅದು ಮಾಡು, ಇದು ಮಾಡು, ಹಂಗ್ ಮಾಡು, ಹಿಂಗ್ ಮಾಡು, ಅದು ಒಳ್ಳೇದು, ಇದು ಒಳ್ಳೇದು ಅಂತೇಳಿ. ಆದರೆ ಯಾರು ನಮ್ಮ ಜೊತೆಗಿರೋರಲ್ಲ. ಅದಕ್ಕಿಂತ ಹೆಚ್ಚಾಗಿ ಈಗಿನ ಕಾಲದಲ್ಲಿ ನಮ್ಮನ್ನ ಏನೇನೋ ಹೇಳಿ ಹೋಗಬಾರದ ಒಂದು ರಸ್ತೆಯಲ್ಲಿ ಕರೆದುಕೊಂಡು ಹೋಗ್ತಾರೆ, ಮಾಡಬಾರದ ಕೆಲಸಗಳನ್ನ ಮಾಡಿಸ್ತಾರೆ, ಹುರಿದುಂಬಿಸಿ ಮಾಡಬಾರದ ಕೆಲಸಗಳನ್ನ ಮಾಡಿಸ್ತಾರೆ, ನಮ್ಮ ಕೈಯಿಂದ ಸಾಕಷ್ಟು ದೋಚ್ತಾರೆ. ಆದ್ರೆ ನಮಗೆ ಒಳ್ಳೆ ಹಾದಿಯನ್ನ ಅವರು ಹಿಡಿಯೋಕೆ ಬಿಡೋದಿಲ್ಲ. ಅಂತ ಜನರಿಂದ ನಾವು ದೂರ ಇರಬೇಕು. ಅವ್ರು ಯಾರು? ನಮ್ಮ ಆತ್ಮೀಯರು ಅಲ್ಲ. ನಮ್ಮ ಮನಸ್ಸನ್ನ ಅರಿತುಕೊಂಡು ನಮ್ಮ ಜೊತೆಗೆ ಇರುವವರು ಮಾತ್ರ ನಮ್ಮ ಆತ್ಮೀಯರು ಅಂತ ಹೇಳ್ತಾರೆ. ಯಾರು ನಮ್ಮ ಅಂತರಾತ್ಮವನ್ನು ಗೌರವಿಸ್ತಾರೋ, ಯಾರ ಸಮ್ಮುಖದಲ್ಲಿ ನಮ್ಮ ಮನಸ್ಸು ಹಾಗೂ ನರಮಂಡಲ ಸಂಪೂರ್ಣ ಶಾಂತವಾಗಿರುತ್ತದೋ ಅವರೇ ನಮ್ಮ ನಿಜವಾದ ಸ್ವಂತದವರು, ಅವರೇ ನಮ್ಮ ನಿಜವಾದ ಆತ್ಮೀಯರು ಅಂತ ಹೇಳ್ತಾರೆ ತಿಳಿದವರು. ನೋಡಿ, ಯಾವುದೇ ಒಂದು ವಿಚಾರ ತಗೊಳ್ಳಿ, ಅದ್ರ ಹಿಂದೆ ಗಹನವಾದಂತ ಹಲವಾರು
ವಿಷಯಗಳು ಇರ್ತವೆ, ಹಲವಾರು ಸೂಕ್ಷ್ಮತೆಗಳು ಇರ್ತವಂತೆ. ಆ ಹಲವಾರು ಸೂಕ್ಷ್ಮತೆಗಳನ್ನ ನಾವು ತಿಳಿದುಕೊಂಡು ಆ ವಿಷಯಗಳು, ಆ ಸೂಕ್ಷ್ಮತೆಗಳು ನಮ್ಮ ಎದುರಿನ ವ್ಯಕ್ತಿ ಅಥವಾ ನಮ್ಮ ಎದುರಿನ ವ್ಯಕ್ತಿತ್ವದಲ್ಲಿ ಇದೆಯೋ ಇಲ್ಲವೋ ಅಂತ ವಿಚಾರ ಮಾಡಿ ನಾವು ನಮ್ಮವರನ್ನ ಮಾಡಿಕೊಂಡ್ರೆ ಮಾತ್ರ ಅವರು ನಮ್ಮ ಆತ್ಮೀಯರಾಗಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಆಡಂಬರದ ಮಾತುಗಳಿಗಿಂತ ಮೌನದಲ್ಲಿ ನಮ್ಮ ನೋವನ್ನು ಅರ್ಥೈಸಿಕೊಳ್ಳುವ ಹೃದಯಗಳು ಮಾತ್ರ ನಮ್ಮ ಆತ್ಮೀಯ ಹೃದಯಗಳು ಅಂತ ಹೇಳ್ತಾರೆ. ನೋಡಿ, ಅದ್ರ ಜೊತೆಗೆ ಅತಿಯಾದ ಆಲೋಚನೆಯನ್ನು ಬಿಡಿ, ಎಲ್ಲಿ ನಿಮ್ಮ ಹೃದಯಕ್ಕೆ ನೆಮ್ಮದಿ ಸಿಗುತ್ತದೆಯೋ ಅದೇ ನಿಮ್ಮ ನಿಜವಾದ ತಾಣ ಅಂತೂ ಕೂಡ ಹೇಳ್ತಾರೆ. ಶಾಂತಿಯೇ ಶಕ್ತಿ, ಪ್ರೀತಿಯೇ ಜೀವನದ ಪರಮ ಸತ್ಯ. ಇದನ್ನೆಲ್ಲ ನಮಗೆ ತಿಳಿಸುವಂತ ವ್ಯಕ್ತಿಯೇ ನಮ್ಮ ಆತ್ಮೀಯ ಅಂತ ಹೇಳ್ತಾರೆ. ಬಂಧುಗಳೇ, ಈ ಒಂದು ವಿಷಯವನ್ನ ತಮ್ಮ ಎದುರಿಗೆ ಪ್ರಸ್ತಾಪ ಮಾಡ್ತಾ ಒಂದು ನನಗೆ ಕಥೆ ನೆನಪಾಗ್ತಾ ಇದೆ. ಅದು ಏನಂತಂದ್ರೆ, ಒಬ್ಬ ಅರಸ ಇರ್ತಾನಂತೆ. ಆ ಅರಸಗೆ ಒಬ್ಬ ಪ್ರಜೆಯ ಮೇಲೆ ಅತ್ಯಂತ ವ್ಯಾಮೋಹ ಇರ್ತದಂತೆ. ಅವನು ಸದಾ ಅವನ ಜೊತೆನೆ ಕೂರಿಸ್ಕೊಂಡಿರ್ತಾನೆ. ಅವನು ಒಂದು ರಾಜ್ಯಸಭೆ ನಡೆಸ್ಬೇಕಂತಂದ್ರೂ ಅವನಿರ್ಬೇಕು, ಅವನು ಊಟ ಮಾಡ್ಬೇಕಂದ್ರೂ ಅವನಿರ್ಬೇಕು. ಊಟ ಮಾಡುವಾಗ ಮೊದಲೇ ತುತ್ತು ಆ ವ್ಯಕ್ತಿಗೆ ತಿನ್ನಿಸಿ ನಂತರ ತಿಂತಿರ್ತಾನಂತೆ ಆ ರಾಜ. ಮಲಗುವ ಕೋಣೆಯಲ್ಲೂ ಕೂಡ ಅವನಿಗೆ ನಿದ್ರೆ ಬರುವವರೆಗೂ ಆ ವ್ಯಕ್ತಿ ಅವನ ಜೊತೆಗಿರ್ಬೇಕು. ಇಂಥ ಒಂದು ಬಾಂಧವ್ಯ ಆ ಪ್ರಜೆಯ ಜೊತೆ ಆ ರಾಜನಿಗಿರ್ತದಂತೆ. ಪ್ರತಿಯೊಂದು ದಿನಾನು ಊಟ ಮಾಡುವಾಗ ಅವನ ಪಕ್ಕದಲ್ಲಿ ಕೂತ್ಕೊಳ್ಬೇಕು, ಮೊದಲನೇ ತುತ್ತು ಅವನೇ ತಿನ್ಬೇಕು, ನಂತರ ರಾಜ ತಿನ್ಬೇಕು. ಈ ತರದ ಒಂದು ವ್ಯಕ್ತಿತ್ವ ಆ ರಾಜನದಿರ್ತಾನಂತೆ. ಒಂದಿನ ಏನಾಗ್ತದಂತೆ, ಆ ರಾಜ ಒಂದು ಕಾಡಿನಲ್ಲಿ ಹೋಗ್ತಾ ಇರ್ತಾನಂತೆ. ಹಾಗೂ ಕೂಡ ಆ ಪ್ರಜೆ ಅವನ ಜೊತೆಗೆ ಇರ್ತಾನೆ. ಹೋಗ್ತಾ ಅವರಿಬ್ಬರಿಗೂ ಬಳಲಿಕೆ ಆಗ್ತದೆ, ಬಾಯಾರಿಕೆ ಆಗ್ತದೆ, ದಣಿವು ಆಗ್ತದೆ. ಆಗ ಎದುರಿಗೆ ಒಂದು ಫಲ ತುಂಬಿದ ಒಂದು ಗಿಡ ಕಾಣಿಸ್ತದಂತೆ. ಆ ಗಿಡದ ತಳಗೆ ಇಬ್ರಿಗೂ ಒಂದು ಆಯಾಸ ಪರಿಹಾರ ಮಾಡ್ಕೊಳ್ಳಕ್ಕೆ ಕೂಡ್ತಾರಂತೆ. ಕೂತಾಗ ಆ ರಾಜ ಮೇಲ್ಗಡೆ ನೋಡ್ತಾನಂತೆ, ಒಂದು ಪರಿಪಕ್ವವಾದಂತ ಹಣ್ಣು ಜೋತ್ ಬಿದ್ದಿರ್ತದಂತೆ. ಆ ಹಣ್ಣನ್ನ ಆ ರಾಜ ಕಿತ್ಕೊಂಡು ಅದನ್ನ 6 ತುಂಡುಗಳಾಗಿ ಕಟ್ ಮಾಡ್ತಾನಂತೆ. ಕಟ್ ಮಾಡಿ ತನ್ನ ಪ್ರತಿದಿನದಂತೆ ಆ ವ್ಯಕ್ತಿಗೆ ಮೊದಲೇ ತುಂಡು ಕೊಡ್ತಾನಂತೆ. ಅವನು ಅದನ್ನ ತಿಂತಾನೆ. ಅವನಿಗಂತಾನೆ ಇನ್ನೊಂದು ತುಂಡು ಕೊಡು ಅಂತ, ಮತ್ತೊಂದು ಕೊಡ್ತಾನೆ, ಇನ್ನೊಂದು ತುಂಡು ಕೊಡು. ಹೀಗೆ 5 ತುಂಡುಗಳನ್ನು ಕೂಡ ಅದೇ ವ್ಯಕ್ತಿನೇ ತಿಂತಾನಂತೆ. ಆಗ ರಾಜನಿಗೆ ಕೋಪ ಬರ್ತದಂತೆ. ಏನು ಇವನು ಇಷ್ಟು ಕೊಟ್ರು ಸಾಕಾಗ್ತಾ ಇಲ್ಲ, ಒಂದನ್ನು ಅದನ್ನು ನೀ ತಿನ್ನು ಅಂತ ಹೇಳ್ತಾ ಇಲ್ಲ, ಎಷ್ಟೊಂದು ಸ್ವಾರ್ಥಿ ಇದ್ದಾನೆ, ಇವನಿಗೆ ನಾನು ಇಷ್ಟೊಂದು ಪ್ರೀತಿ ತೋರಿಸಿದೆ, ಆದ್ರೂ ಕೂಡ ಇವ ನನ್ನನ್ನ ಈ ತರ ಒಂದು ನೋಡ್ತಾ ಇದ್ದಾನೆ. ಆ ಉಳಿದ ಒಂದು ತುಂಡನ್ನು ಕೂಡ ಇವ ಕೇಳಿಗಿಳಿ ಅನ್ನುವಂತ ಬಾಯಿ ಹೋಗ್ಬೇಕಾದ್ರೆ ಅವನು ಹೇಳ್ತಂತೆ, ರಾಜ ಅದನ್ನು ಕೊಡು ನನಗೆ ಅಂತ. ಆಗ ಬೈತಾನಂತೆ ಅವನ ಮುಖದ ಮೇಲೆನೆ, ನೀನು ಸ್ವಾರ್ಥಿ ಇದ್ಯಾ ಹಾಗೆ ಹೀಗೆ ಅಂತೇಳಿ. ಇನ್ನು ತಡ ಮಾಡಿದ್ರೆ ಅವನು ಇದನ್ನು ಕಸ್ಕೊಂಡು ತಿನ್ಬಹುದು ಅಂತೇಳಿ ಆ ತುಂಡನ ಅವನೇ ತಿಂದ್ಬಿಡ್ತಾನಂತೆ ರಾಜ. ಆಗ ತಿಂದಾಗ ಬ್ರಹ್ಮಾಂಡಕ್ಕೆ ಬೆಂಕಿ ಹತ್ತಿದಾಗ ಆಗ್ತದಂತೆ. ಅಷ್ಟೊಂದು ಕಹಿಯಾದಂತ ಹಣ್ಣು ಇರ್ತದಂತೆ ಅದು. ಆಗ ಅನ್ಕೋತಾನಂತೆ, ಅಯ್ಯೋ ಇಷ್ಟೊಂದು ಕಹಿಯಾಗಿದೆ, ಈ ವ್ಯಕ್ತಿ 5 ತುಂಡುಗಳನ್ನ ಹೇಗ್ ತಿಂದ, ಇವನ್ ಕೈ ಹತ್ಲಿಲ್ಲ ಅಂತ ವಾಪಸ್ ಕೇಳ್ತಾನಂತೆ. ಆಗ ಅವನು ಹೇಳ್ತಾನಂತೆ, ರಾಜರೇ, ನೀವು ಪ್ರತಿದಿನ ನನಗೆ ಮೃಷ್ಟಾನ್ನ ಭೋಜನವನ್ನ ಮಾಡಿಸ್ತೀರಿ, ಸಿಹಿಯಾದ ತಿಂಡಿಗಳನ್ನ ಕೊಡ್ತಾ ಇರ್ತೀರಿ, ಅದೆಲ್ಲವನ್ನು ನಾನು ತಿಂದು ಅದರ ಬಗ್ಗೆ ನಾನು ಯಾವುದೇ ತರದ ಕಮೆಂಟ್ ಮಾಡಲ್ಲ, ಅದನ್ನ ನನಗೆ ತಿನ್ನಿಸ್ತೀರಾ, ನೀವು ತೃಪ್ತಿ ಪಡ್ತೀರಾ. ಆದ್ರೆ ಇವತ್ತೊಂದು ದಿವಸ ಕಹಿಯಾದ ಹಣ್ಣು ನಿಮ್ಮ ಕೈಯಿಂದ ಇಸ್ಕೊಂಡ ನಾನು ಇದು ಕಹಿ ಇದೆ ಅಂತ ಹೇಳಿದ್ರೆ ನಿಮ್ಮ ಮನಸ್ಸಿಗೆ ನೋವಾಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು 5 ಪೀಸನ್ನು ಕೂಡ ತಿಂದೆ. ಕೊನೆಯ ತುಂಡನ್ನ ನೀವು ತಿನ್ನಕ್ ಹೋದಾಗ ನನ್ನ ರಾಜ ಕಹಿಯನ್ನು ತಿನ್ಬಾರದು, ಅದನ್ನು ಕೂಡ ನಾನೇ ಇಸ್ಕೊಂಡು ತಿಂದ್ಬಿಟ್ರೆ ಆ ರಾಜನಿಗೆ ಇರ್ಲಾರ್ದಂಗ ಆಗ್ತದೆ, ಅವ್ರು ಒಳ್ಳೆ ರೀತಿಯಿಂದ ಇರ್ತಾರೆ, ಈ ಕಹಿ ಅನುಭವ ನನಗ್ ಮಾತ್ರ ಇರ್ಲಿ ಅಂತೇಳಿ ನನ್ನ ಮನಸ್ಸಲ್ಲಿ ಮೂಡಿತ್ತು, ಅದಕ್ಕಾಗಿ ನಾನು ಆ ಹಣ್ಣನ್ನು ಕೊಡುವಂತ ಕೇಳಿದೆ ಅಂತ ಹೇಳ್ತಾನಂತೆ. ನೋಡ್ರಿ, ಇದು ಆತ್ಮೀಯತೆ. ಆಗ ರಾಜ ಅಂತಾನಂತೆ, ಎಲ್ಲರೂ ಸುಳ್ಳು, ನೀನೊಬ್ನೇ ನನ್ನ ಆತ್ಮೀಯ, ಅದಕ್ಕಾಗಿನೇ ನಾನು ನಿನ್ ಮೇಲೆ ಇಷ್ಟೊಂದು ಗೌರವದಿಂದ ನಿನ್ನನ್ನು ಎಲ್ಲ ಕಡೆಗೂ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನಂತೆ. ಇಂತಹ ವ್ಯಕ್ತಿಗಳ ಜೊತೆ ನಮ್ಮ ಒಂದು ಗೆಳೆತನ ಇರಲಿ, ನಮ್ಮ ಸುತ್ತಮುತ್ತಲೂ ಕೂಡ ಇಂಥ ಜನರೇ ಇರಲಿ. ಅಂದ್ರೆ ಅಂಥವ್ರು ಮಾತ್ರ ನಿಜವಾದ ಆತ್ಮೀಯರು ಅಂತೇಳಿ ಅನಿಸ್ತದೆ. ಅದಕ್ಕೆ ನಾನು
ಒಂದು ಬರವಣಿಗೆಗಳನ್ನು ಓದ್ತಾ ಇದ್ದಾಗ ಈ ನಮ್ಮ ನಿಜವಾದ ಆತ್ಮೀಯರು ಯಾರು ಅನ್ನುವಂಥ ಒಂದು ಕ್ವಶನ್ ಮಾರ್ಕ್ ನೋಡಿದೆ. ಅದು ನೋಡಿ ನನಗೂ ಖುಷಿ ಅನಿಸ್ತು. ಅದನ್ನು ತಮ್ಮೆಲ್ಲರ ಜೊತೆಗೆ ಹಂಚ್ಕೋಬೇಕಂತ ಈ ಒಂದು ಕ್ಲಿಪ್ಪನ್ನು ಮಾಡಿದ್ದೀನಿ. ಇದು ಒಳ್ಳೇದನಿಸಿತ್ತು ಅಂತಂದರೆ ನೀವು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರು ಕೂಡ ಒಳ್ಳೆಯವರು ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಎಲ್ಲ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಈ ಕ್ಲಿಪ್ಪನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.